ಸ್ನೇಹಿತರೆ, ನಮ್ಮ ಕುತೂಹಲದ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಇಂದು ನಾವು ಭಾರತೀಯ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಕುತೂಹಲ ಕೆರಳಿಸಿರುವ ಒಂದು ವಿದ್ಯಮಾನದ ಬಗ್ಗೆ ಮಾತನಾಡಲಿದ್ದೇವೆ. ಅದುವೇ ತಮಿಳುನಾಡಿನ ದಳಪತಿ ವಿಜಯ್ ಅವರ ರಾಜಕೀಯ ಉದಯ. ತಮಿಳುನಾಡು ಎಂದರೆ ಕೇವಲ ರಾಜ್ಯವಲ್ಲ, ಅದು ಸಿದ್ಧಾಂತಗಳ ಪ್ರಯೋಗಶಾಲೆ. ಅಲ್ಲಿ ಸಿನಿಮಾ ಮತ್ತು ರಾಜಕೀಯಕ್ಕೆ ಅವಿನಾಭಾವ ಸಂಬಂಧವಿದೆ. MGR, ಕರುಣಾನಿಧಿ, ಜಯಲಲಿತಾ ಅವರಂತಹ ದೈತ್ಯ ನಾಯಕರನ್ನು ಕಂಡ ಈ ಭೂಮಿಯಲ್ಲಿ ಈಗ ಟಿವಿಕೆ ಅಬ್ಬರಿಸಿದೆ. ಸಿನಿಮಾ ಪರದೆಯ ಮೇಲಿನ ಸೂಪರ್ ಸ್ಟಾರ್ ಇಂದು ಅಸೆಂಬ್ಲಿಯಲ್ಲಿ ಕಿಂಗ್ ಆಗಿ ಹೊರಹೊಮ್ಮಿದ್ದು ಹೇಗೆ? ಇದು ಕೇವಲ ಅಭಿಮಾನದ ಅಲೆಯೋ ಅಥವಾ ದೊಡ್ಡ ರಾಜಕೀಯ ಬದಲಾವಣೆಯ ಮುನ್ಸೂಚನೆಯೋ? ಬನ್ನಿ ಇಂಚಿಂಚು ಮಾಹಿತಿಯೊಂದಿಗೆ ವಿಶ್ಲೇಷಿಸೋಣ. ಸ್ನೇಹಿತರೆ, ತಮಿಳುನಾಡಿನ ರಾಜಕೀಯವನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ನಾವು 1967ರಿಂದ ಇಂದಿನವರೆಗೆ ಇತಿಹಾಸವನ್ನು ನೋಡಬೇಕು. ಅಂದಿನಿಂದ ಇಂದಿನವರೆಗೆ ಅಲ್ಲಿ ರಾಷ್ಟ್ರೀಯ ಪಕ್ಷಗಳಿಗಿಂತ ಪ್ರಾದೇಶಿಕ ದ್ರಾವಿಡ ಪಕ್ಷಗಳದ್ದೇ ಹವಾ. DMK ಮತ್ತು AIDMK ನಡುವೆ ಅಧಿಕಾರ ಹಂಚಿಕೆ ಆಗುತ್ತಿತ್ತು. ಆದರೆ ಜಯಲಲಿತಾ ಮತ್ತು ಕರುಣಾನಿಧಿ ಅವರ ನಿರ್ಗಮನದ ನಂತರ ಅಲ್ಲಿ ಒಂದು ದೊಡ್ಡ ನಾಯಕತ್ವದ ಶೂನ್ಯ ಸೃಷ್ಟಿಯಾಗಿತ್ತು. ಇದನ್ನು ತುಂಬಲು ರಜನಿಕಾಂತ್ ಬರುತ್ತಾರೆ ಅಂದುಕೊಂಡಿದ್ದರು. ಕಮಲ್ ಹಾಸನ್ ಪ್ರಯತ್ನಿಸಿದರು. ಆದರೆ ಗೆಲುವು ಮಾತ್ರ ವಿಜಯ್ ಅವರ ಪಾಲಾಯಿತು. ಯಾಕೆ? ಸ್ನೇಹಿತರೆ, TVK ಪಕ್ಷದ ಉದಯ ಮತ್ತು ತಂತ್ರಗಾರಿಕೆ. ವಿಜಯ್ ಅವರು ದಿಢೀರ್ ಎಂದು ರಾಜಕೀಯಕ್ಕೆ ಬರಲಿಲ್ಲ. ಕಳೆದ 10 ವರ್ಷಗಳಿಂದ ಅವರು ತಮ್ಮ ವಿಜಯ್ ಮಕ್ಕಳ ಇಯಕ್ಕಂ ಸಂಘಟನೆಯ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿದ್ದರು. ರಕ್ತದಾನ ಶಿಬಿರಗಳು, ಬಡ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಸೆಂಟರ್, ಅನ್ನದಾನ, ಹೀಗೆ ತಳಮಟ್ಟದಲ್ಲಿ ಜನರನ್ನು ತಲುಪಿದ್ದರು. ವಿಜಯ್ ಅವರ ಪಕ್ಷದ ಸಿದ್ಧಾಂತ ಜಾತಿ ಮತ್ತು ಧರ್ಮರಹಿತ ರಾಜಕೀಯ. ಅವರು ಪೆರಿಯಾರ್ ಅವರ ಸಮಾಜ ಸುಧಾರಣೆ ಮತ್ತು ಅಂಬೇಡ್ಕರ್ ಅವರ ಸಮಾನತೆ ತತ್ವಗಳನ್ನು ಅಳವಡಿಸಿಕೊಂಡರು. ತಮಿಳುನಾಡಿನ ಜನರಿಗೆ ಬೇಕಾಗಿದ್ದು ಇದು, ದ್ರಾವಿಡ ಸಿದ್ಧಾಂತದ ಹೊಸ ರೂಪ. ಅವರು ತಮ್ಮ ಮೊದಲ ಬೃಹತ್ ರ್ಯಾಲಿಯಲ್ಲಿ ಸ್ಪಷ್ಟಪಡಿಸಿದರು, ನಾವು ಯಾರನ್ನೂ ದ್ವೇಷಿಸಲು ಬಂದಿಲ್ಲ, ಆದರೆ ಅನ್ಯಾಯದ ವಿರುದ್ಧ ಹೋರಾಡಲು ಬಂದಿದ್ದೇವೆ ಎಂದು. ಈ ಮಾತು ಜನಸಾಮಾನ್ಯರ ಮನಸ್ಸಿಗೆ ಹುಟ್ಟಿತ್ತು. ಸ್ನೇಹಿತರೆ, ಚುನಾವಣೆ ಮ್ಯಾನಿಫೆಸ್ಟೋ ಮತ್ತು ಭರವಸೆಗಳು ಹೇಗಿದ್ದು ಗೊತ್ತಾ? ಯಾವುದೇ ಪಕ್ಷ ಗೆಲ್ಲಬೇಕಾದರೆ ಅದರ ಯೋಜನೆಗಳು ಬಹಳ ಮುಖ್ಯ. ವಿಜಯ್ ಅವರು ಜನರ ದೈನಂದಿನ ಸಮಸ್ಯೆಗಳನ್ನು ಗುರಿಯಾಗಿಸಿಕೊಂಡರು. ಮೊದಲನೆಯದಾಗಿ ಯುವ ಜನತೆಗೆ ಉದ್ಯೋಗ. ತಮಿಳುನಾಡಿನ ಪ್ರತಿ ಜಿಲ್ಲೆಯಲ್ಲಿ ಸಣ್ಣ ಕೈಗಾರಿಕೆಗಳ ಸ್ಥಾಪನೆ ಮತ್ತು IT ಹಬ್ಗಳ ವಿಸ್ತರಣೆಯ ಭರವಸೆ. ಎರಡನೆಯದಾಗಿ ಮಹಿಳಾ ಸಬಲೀಕರಣ. ಕೇವಲ ಹಣ ನೀಡುವುದಲ್ಲದೆ ಮಹಿಳಾ ಉದ್ಯಮಿಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡುವ ಯೋಜನೆ. ಮೂರನೇದಾಗಿ ಶಿಕ್ಷಣ ಕ್ರಾಂತಿ. ಸರ್ಕಾರಿ ಶಾಲೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸುವುದು ಮತ್ತು ನೀಟ್ ಪರೀಕ್ಷೆಯ ವಿರುದ್ಧ ತಮಿಳುನಾಡಿನ ಹಿತಾಸಕ್ತಿಯನ್ನು ಕಾಪಾಡುವ ಭರವಸೆ. ನಾಲ್ಕನೇದಾಗಿ ಪಾರದರ್ಶಕತೆ. ಭ್ರಷ್ಟಾಚಾರ ಮತ್ತು ಮುಕ್ತ ಆಡಳಿತಕ್ಕಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಬಳಕೆ. ಜನರಿಗೆ DMK ಮೇಲಿದ್ದ ಅಸಮಾಧಾನ ಮತ್ತು AIADMKಯಲ್ಲಿದ್ದ ನಾಯಕತ್ವದ ಗೊಂದಲ ವಿಜಯ್ ಅವರ ಸ್ಪಷ್ಟ ಭರವಸೆಗಳ ಮುಂದೆ ಮಂಕಾದವು. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಮತ್ತು ಯುವ ಶಕ್ತಿಯ ಪಾತ್ರ ಹೇಗಿತ್ತು ಗೊತ್ತಾ? ಇಂದಿನ ಕಾಲದಲ್ಲಿ ಚುನಾವಣೆ ಗೆಲ್ಲುವುದು ವಾಟ್ಸಪ್ ಮತ್ತು ಯೂಟ್ಯೂಬ್ಗಳಲ್ಲಿ ಎಂಬುದು ವಿಜಯ್ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅವರ IT ಸೆಲ್ ಅದ್ಭುತವಾಗಿ ಕೆಲಸ ಮಾಡಿತು. ಪ್ರತಿ ಹಳ್ಳಿಯಲ್ಲೂ ವಿಜಯ್ ಅವರ ಭಾಷಣದ ತುಣುಕುಗಳು, ಅವರ ಸಮಾಜಮುಖಿ ಕೆಲಸಗಳ ವಿಡಿಯೋಗಳು ವೈರಲ್ ಆದವು. ವಿಶೇಷವಾಗಿ ಮೊದಲ ಬಾರಿಗೆ ಮತದಾನ ಮಾಡುವ ಯುವಕರು ಸಂಪೂರ್ಣವಾಗಿ ವಿಜಯ್ ಅವರ ಪರ ನಿಂತರು. ಅವರಿಗೆ ಹಳೆಯ ರಾಜಕಾರಣಿಗಳಿಗಿಂತ ತಮ್ಮ ನೆಚ್ಚಿನ ನಟ ತಮ್ಮದೇ ಭಾಷೆಯಲ್ಲಿ ತಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡುವುದು ಹೆಚ್ಚು ಆಪ್ತವಾಯಿತು. ಸಿನಿಮಾ ಸ್ಟಾರ್ ಆಗಿದ್ದರೂ ಅವರು ಪ್ರಚಾರದ ಸಮಯದಲ್ಲಿ ತೋರಿದ ಸರಳತೆ ಮತ್ತು ಸಾಮಾನ್ಯ ಜನರೊಂದಿಗೆ ಬೆರೆತ ರೀತಿ ಅವರ ಇಮೇಜನ್ನು ಬದಲಿಸಿತು. ಸ್ನೇಹಿತರೆ, ಗೆಲುವು ಸುಲಭವಾಗಿರಬಹುದು, ಆದರೆ ಆಡಳಿತ ನಡೆಸುವುದು ಸವಾಲಿನ ಕೆಲಸ. ವಿಜಯ್ ಅವರ ಮುಂದೆ ಈಗ ದೊಡ್ಡ ಜವಾಬ್ದಾರಿಗಳಿವೆ. ಆರ್ಥಿಕ ಸವಾಲುಗಳು. ಭರವಸೆ ನೀಡಿದ ಯೋಜನೆಗಳಿಗೆ ಹಣ ಹೊಂದಿಸುವುದು ಹೇಗೆ? ವಿರೋಧಿ ಪಕ್ಷಗಳ ಒತ್ತಡ. ಅನುಭವಿ ರಾಜಕಾರಣಿಗಳ ತಂತ್ರಗಳನ್ನು ಎದುರಿಸುವುದು ಹೇಗೆ? ಜನರ ನಿರೀಕ್ಷೆ ಗಗನಕ್ಕೇರಿದೆ. ಅದನ್ನು ಈಡೇರಿಸದಿದ್ದರೆ ಅದೇ ಜನ ತಿರುಗಿ ಬೀಳಬಹುದು. ಸ್ನೇಹಿತರೆ, ವಿಜಯ್ ಅವರ ಈ ಗೆಲುವು ಭಾರತೀಯ ಪ್ರಜಾಪ್ರಭುತ್ವದ ಒಂದು ಹೊಸ ಮುಖ. ಸಿನಿಮಾ ಮತ್ತು ಸಮಾಜ ಸೇವೆ ಒಂದಾದಾಗ ಇಂತಹ ಅದ್ಭುತಗಳು ಸಂಭವಿಸುತ್ತವೆ. ಇದು ಕೇವಲ ಒಬ್ಬ ನಟನ ಗೆಲುವಲ್ಲ, ಬದಲಿಗೆ ಬದಲಾವಣೆ ಬಯಸಿದ ಕೋಟ್ಯಾಂತರ ಜನರ ಗೆಲುವು. ತಮಿಳುನಾಡು ಮಾದರಿಯ ಈ ಬದಲಾವಣೆ ಉಳಿದ ರಾಜ್ಯಗಳ ಮೇಲೂ ಪರಿಣಾಮ ಬೀರುತ್ತದೆಯೇ? ವಿಜಯ್ ಅವರ ಅತ್ಯುತ್ತಮ ಮುಖ್ಯಮಂತ್ರಿಯಾಗಿ ಸಾಬೀತಾಗ್ತಾರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ತಿಳಿಸಿ.
ಇದೇ ರೀತಿಯ ಆಳವಾದ ವಿಶ್ಲೇಷಣೆಗಾಗಿ ನಮ್ಮ ಕುತೂಹಲ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹದ್ದೇ ಕುತೂಹಲಕಾರಿ ಮಾಹಿತಿಯೊಂದಿಗೆ ಮತ್ತೆ ಸಿಗಲಿದ್ದೇನೆ ಸ್ನೇಹಿತರೆ. ಕುತೂಹಲಕ್ಕೆ ಅಂತ್ಯವೇ ಇಲ್ಲ.